ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶ್ರಾವಣ ಮಾಸದ ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂವರಹಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋ ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ, ಪ್ರತಿನಿತ್ಯದ ಬೆಳಗಿನ ಜಾವ ಆ ಒಂದು ತಂಪಲ್ಲಿ ಬಿಸಿ ಬಿಸಿಯಾದ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿಯೋದ್ರಿಂದ ಅವತ್ತಿನ ದಿನದ ಎಲ್ಲ ಕೆಲಸವೂ ಕೂಡ ಅತ್ಯುತ್ತಮವಾಗಿ ಸಾಕ್ತಕ್ಕಂಥದ್ದು ಇರುತ್ತೆ. ಯಾಕೆ ಅಂತಂದರೆ, ಒಂದು ಕಾಫಿ ಇಡೀ ದೇಹದಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದಿರುತ್ತೆ, ಬುದ್ಧಿಯನ್ನು ಚುರುಕುಗೊಳಿಸ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ತಪ್ಪದೆ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರೋ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಈ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ, ಸಂತೋಷ. ಜೊತೆಯಲ್ಲಿ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಯನ್ನು ಮಾಡಲೇಬೇಕಾಗುತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ಯಾಕೆ ಅಂತಂದರೆ, ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಸೈಕಲ್ ಪ್ಯೂರ್ ಅಗರಬತ್ತಿ ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಎನ್ಸ್ಪೋ ಪಾರ್ಕ್ಸ್, ಶೇಖರ್ ಡೆವಲಪರ್ಸ್ ರವರ ಎನ್ಸ್ಪೋ ಪಾರ್ಕ್ಸ್, ಎನ್ಸ್ಪೋ ಬಾಂಟಿಯಾ ಜೂಬ್ಲಿ ಪಾರ್ಕ್. ಬಡವನಾಗಲಿ ಶ್ರೀಮಂತನಾಗಲಿ ಇಬ್ಬರಿಗೂ ಕೂಡ ಈ ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತನಾದರೆ ಅದನ್ನು ನೆಮ್ಮದಿಯಾಗಿ ಆರಾಮಾಗಿ ಈಡೇರಿಸ್ಕೊಳ್ತಾರೆ. ಆದರೆ ಬಡವನಾದರೆ ಆ ಒಂದು ಕನಸನ್ನು ಹಾಗೆ ಉಳಿಸ್ಕೊಂಡ್ಬಿಡ್ತಾರೆ. ಯಾಕೆ ಅಂತಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ಬೆಂಗಳೂರಲ್ಲೇ ಒಂದು ಮನೇನ ತಗೊಳ್ಬೇಕು ಅಂತಂದರೆ ಅದು ನಿಜಕ್ಕೂ ಎಲ್ಲೋ ಒಂದು ಕಡೆ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ಬೆಲೆನೂ ಕೂಡ ಗಗನಕ್ಕೇರಿದೆ. ಆದರೆ ಇಲ್ಲಿ ಕೇವಲ 16,90,000ಕ್ಕೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರತಕ್ಕಂಥ ಒಂದು ವಾಸ್ತುಗೃಹವನ್ನು ತಮಗೋಸ್ಕರ ಶೇಖರ್ ಡೆವಲಪರ್ಸ್ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಕೋಲಾರದಲ್ಲಿ 50ಕ್ಕೂ ಹೆಚ್ಚು ಎಕರೆಯಲ್ಲಿ ಈ ಒಂದು ಸಾನ್ನಿಧ್ಯ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದಿದೆ. ಅದರಲ್ಲೂ ಕೂಡ 16,90,000ದಿಂದ ಪ್ರಾರಂಭ ಆಗ್ತಾ ಇದೆ. ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದು. 16,90,000 ಎಲ್ಲೋ ಒಂದು ಕಡೆ ಕಷ್ಟವಾದಲ್ಲಿ ಒಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. 0% EMI, 1% ಸ್ಕೀಮ್. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ. ತಿಂಗಳಿಗೆ 1%ನಷ್ಟು ಹಣವನ್ನು ತಾವು ಪಾವತಿಸಿದ್ರೆ ಆದರೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತು ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ.
ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು ಸಂಪರ್ಕಿಸಿ ಇನ್ಸ್ಪೋ ಪಾರ್ಕ್ಸ್ 8095363636 8095363636 ಮತ್ತು ಇವರ ವೆಬ್ಸೈಟ್ ಕೂಡ ಇದೆ www.inspoparks.com ಅಂತ ಹೇಳಿ. ಇದಕ್ಕೆ ಒಮ್ಮೆ ತಪ್ಪದೆ ವಿಸಿಟ್ ಮಾಡಿ. ಇನ್ನು ಬಹಳ ವಿಶೇಷವಾಗಿ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ ₹150 ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೆ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್ ರವರು ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಟೂರಿಂಗ್ ಪ್ಯಾಕೇಜ್ಗಳನ್ನು ಕೂಡ ಒದಗಿಸಿ ಕೊಡ್ತಾ ಇದ್ದಾರೆ. ಅದು ಅತಿ ಕಡಿಮೆ ದರದಲ್ಲಿ. ಕಾಶಿ, ಗಯಾ, ವಾರಣಾಸಿ, ಪುರಿ, ಜಗನ್ನಾಥ್ ಮತ್ತು ಶಿರ್ಡಿ ಇನ್ನಿತ್ಯಾದಿ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ಕೂಡ ಇವರು ಕಲ್ಪಿಸ್ತಾ ಇದ್ದಾರೆ. ಹಾಗಾಗಿ ಸಾಯಿ ಶುಭ್ ಟೂರ್ಸ್ ರವರನ್ನು ತಾವೆಲ್ಲರೂ ಕೂಡ ತಪ್ಪದೇ ಸಂಪರ್ಕಿಸಿ. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿರುತ್ತಂಥ ದಿವಸ ಭಾನುವಾರ, ಅದರಲ್ಲೂ ಶ್ರಾವಣ ಮಾಸದ ಭಾನುವಾರ. ಶ್ರಾವಣ ಮಾಸದಲ್ಲಿ ಬರತಕ್ಕಂಥ ಶನಿವಾರಗಳಾಗಲಿ ಭಾನುವಾರಗಳಲ್ಲಿ ಅದರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ವೈಶಿಷ್ಟ್ಯತೆಗಳನ್ನು ತುಂಬಿಕೊಂಡಿರ್ತಕ್ಕಂಥದ್ದಿದೆ. ಶನಿವಾರ ಬಂತು ಅಂತಂದರೆ ಶ್ರಾವಣ ಶನಿವಾರ ಎಲ್ಲರ ವಾಸ್ತುಗ್ರಹಗಳಲ್ಲೂ ಕೂಡ ಬಹಳ ವಿಶೇಷವಾಗಿ ಓಂ ನಮೋ ವೆಂಕಟೇಶಾಯ ಮಂಗಳಂ ಅಂತ ಹೇಳಿ ಒಂದು ಸಣ್ಣದಾಗಿರ್ತಕ್ಕಂಥ ಚಿಕ್ಕದಾಗಿ ಪುಟ್ಟದಾಗಿರ್ತಕ್ಕಂಥ ಒಂದು ತೊಂಬಿಗೆ, ಆ ತೊಂಬಿಗೆಗೆ ನಾಮವನ್ನು ಬರೆದು ಪ್ರತಿಯೊಂದು ವಾಸ್ತುಗ್ರಹಗಳಿಗೂ ಕೂಡ ಹೋಗಿ ಭಿಕ್ಷೆಯನ್ನು ಕೇಳತಕ್ಕಂಥದ್ದು. ಅಂತಂದರೆ ಓಂ ನಮೋ ವೆಂಕಟೇಶಾಯ ಭವತಿ ಭಿಕ್ಷಾಂದೇಹಿ ವೆಂಕಟೇಶಾಯ ಮಂಗಳಂ. ವೆಂಕಟೇಶಾಯ ಮಂಗಳಂ ಆ ಒಂದು ಪದವನ್ನು ಹೇಳಿದ ತಕ್ಷಣ ಶ್ರಾವಣ ಮಾಸದಲ್ಲಿ ಯಾರ ವಾಸ್ತುಗ್ರಹದ ಮುಂದೆ ಈ ಒಂದು ಪದವನ್ನು ಕೇಳ್ತಾರೋ ಅವರಿಗೆ ಅಲ್ಲಿಗೆ ಅರಿವಾಗತ್ತೆ, ಆಯಿತು ಸರಿ ಭಿಕ್ಷೆಗೆ ಬಂದಿದ್ದಾರೆ ಅಂಥೇಳಿ ಒಂದು ಚೂರು ಅಕ್ಕಿ, ಬೆಲ್ಲ ಮತ್ತು ಒಂದಿಷ್ಟು ನಾಣ್ಯ ಇದಿಷ್ಟನ್ನು ಕೂಡ ಅವರಿಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಶ್ರಾವಣ ಮಾಸದ ಕಡೆಯ ಶನಿವಾರ ಏನು ಮಾಡ್ತಕ್ಕಂಥದ್ದು ಇರುತ್ತೆ ಅದೆಲ್ಲವನ್ನು ಕೂಡ ಅಂದರೆ ಸಂಗ್ರಹಿಸಿ ಆ ಒಂದು ನಾಣ್ಯಗಳಾಗಲಿ, ಅಕ್ಕಿ ಆಗಲಿ, ಬೆಲ್ಲ ಆಗಲಿ ಇದೆಲ್ಲವನ್ನು ಕೂಡ ತಿಮ್ಮಪ್ಪನ ಸಾನ್ನಿಧ್ಯಕ್ಕೆ ಹೋಗಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಇದು ಎಂತಹ ಅದ್ಭುತ! ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ, ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ಜೊತೆಗೆ ಇವತ್ತಿನ ದಿವಸ 11ನೇ ತಾರೀಕು ಲಕ್ಷ್ಮೀ ಭೂವರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ 11 ದಿನದ ಜಾತ್ರಾ ಮಹೋತ್ಸವ ಇವತ್ತಿಗೆ ಸಂಪನ್ನಗೊಳ್ತಾ ಇದೆ. ಅದರಲ್ಲೂ ವಸಂತ ಮಾಧವನ ಅನುಷ್ಠಾನವನ್ನು ಕೂಡ ಇವತ್ತಿನ ದಿವಸ ಆಚರಣೆಯನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ಲಕ್ಷ್ಮೀ ಭೂವರಹಸ್ವಾಮಿಯ ವಸಂತೋತ್ಸವದ ಕಾರ್ಯಕ್ರಮ ಇವತ್ತಿನ ದಿವಸ ಯಾರೆಲ್ಲ ಭಕ್ತರು ಬರ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಕೂಡ ಒಂದು ಕಿವಿ ಮಾತು, ಒಂದು ಜೊತೆ ವಸ್ತ್ರವನ್ನು ಎಕ್ಸ್ಟ್ರಾ ತೊಗೊಂಡು ಬನ್ನಿ. ಯಾಕೆ ಅಂತಂದರೆ ವಸಂತೋತ್ಸವದ ಆ ಒಂದು ಹೊಕ್ಕಳಿಯ ನೀರು ತಮ್ಮ ಮೇಲೆ ಬಿದ್ದಾಗ ನಿಮ್ಮ ವಸ್ತ್ರ ಸಂಪೂರ್ಣವಾಗಿ ಒದ್ದೆ ಆಗ್ತಕ್ಕಂಥದ್ದಿರುತ್ತೆ. ಮತ್ತು ಅದನ್ನು ಹಾಗೆ ಹಾಕ್ಕೊಂಡು ತಾವು ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಲ್ಲ, ಅದನ್ನು ಬಿಚ್ಚಿ ಮತ್ತೊಂದು ವಸ್ತ್ರವನ್ನು ಧರಿಸಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಇನ್ನಿತ್ಯಾದಿ ಎಲ್ಲ ಪೂಜಾನುಷ್ಠಾನಗಳನ್ನು ಮುಗಿಸ್ಕೊಂಡು ಅದಾದ ಮೇಲೆ ಪ್ರಸಾದ ಇರುತ್ತೆ, ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಈ ಒಂದು ಕ್ರಮ. ಅದರಲ್ಲೂ 11 ದಿನಗಳ ಜಾತ್ರಾ ಮಹೋತ್ಸವ ಎಷ್ಟು ಅದ್ಭುತವಾಗಿ ನಿರಂತರವಾಗಿ ನಿರ್ಘಳವಾಗಿ ನೆರವೇರಿಕೊಂಡು ಬಂತು ಅಂತಂದರೆ ಬಹಳ ಚೆನ್ನಾಗಿತ್ತು. ಪ್ರತಿಯೊಂದು ದಿನವೂ ಕೂಡ ಒಂದೊಂದು ಹೊಸತವನ್ನು ಸೃಷ್ಟಿ ಮಾಡ್ತಾ ಇತ್ತು. ಅದರಲ್ಲೂ ಲಕ್ಷ್ಮೀ ಭೂವರಹಸ್ವಾಮಿ ಸಾನ್ನಿಧ್ಯದ ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವ ಅಲ್ವಾ, ಮೊದಲನೇ ವರ್ಷ ನಮಗೆ ಈ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಜಾತ್ರೆ ಮೊದಲನೇ ವರ್ಷ ಆಗಿರುವ ಕಾರಣದಿಂದ ಒಂದಿಷ್ಟು ಹೊಸತನವನ್ನು ಕಾಣ್ತಾ ಇದ್ವಿ, ಒಂದಿಷ್ಟು ಹೊಸ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ವಿ. ಆದರೆ ಮುಂದಿನ ಜಾತ್ರಾ ಮಹೋತ್ಸವ ಇದಕ್ಕಿಂತ ಅದ್ಭುತವಾಗಿ ವಿಶೇಷವಾಗಿ ಆಚರಣೆಯನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಸಂಕಲ್ಪವನ್ನು ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ನಾವು ಇಟ್ಕೊಂಡಿರ್ತಕ್ಕಂಥದ್ದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ಭೂವರಹಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಲಕ್ಷ್ಮೀ ಭೂವರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ ಬಹಳ ವಿಶೇಷವಾಗಿರ್ತಕ್ಕಂಥ 11ನೇ ದಿನ ಅಂದರೆ ಜಾತ್ರಾ ಮಹೋತ್ಸವದ ಕಡೆಯ ದಿನದ ವಿಶೇಷತೆ ಏನೇನು, ಪೂಜಾನುಷ್ಠಾನಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ. ಶುಭ ಶ್ರಾವಣ.
ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ 11/8/2024 ಭಾನುವಾರ ಸಪ್ತಮಿ ಸ್ವಾತಿ ನಕ್ಷತ್ರ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಸಪ್ತಮಿ ಇದೆ, ಸ್ವಾತಿ ನಕ್ಷತ್ರ ಇದೆ. ಸ್ವಾತಿ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಿ, ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಸುಧೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ ಮತ್ತು ನಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನಮ್ಮ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಆಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ, ಭಗವಂತನ ಅನುಗ್ರಹ ಸದಾಕಾಲ ಎಲ್ರಿಗೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ಈಗ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ. ಏನು ಗುರುಗಳೇ ಇವತ್ತಿನ ದಿವಸ ಮಾತನಾಡ್ತಕ್ಕಂಥ ವನಸರಿಯನ್ನು ಇಟ್ಕೊಂಡಿಲ್ವಲ್ಲ, ರಾಶಿ ಫಲನವನ್ನು ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಮಾತನಾಡ್ತಕ್ಕಂಥ ವನಸರಿಯ ಮಾರ್ಗದರ್ಶನದ ಮೇಲೆ ತಿಳಿಸ್ಕೊಡ್ಬೇಕಲ್ವ ಅಂತ ಹೇಳಿ. ಹೌದು, ಆದರೆ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ನೇರವಾಗಿ ರಾಶಿಫಲವನ್ನು ತಿಳಿಸ್ಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಯಕ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ರಾಶಿಫಲಗಳನ್ನು ತಿಳಿಸ್ತಕ್ಕಂಥ ಸಮಯ ಇದೀಗ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಇವತ್ತಿನ ದಿವಸ ಮೇಷರಾಶಿನಲ್ಲಿರ್ತಕ್ಕಂಥವ್ರು ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಕಷ್ಟಕರ ಅಂತಲೇ ಹೇಳ್ಬೋದು. ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಎಲ್ಲೋ ಒಂದು ಕಡೆ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದು ಇರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಏನೊಂದು ವಿಚಾರವಾಗಿ ತಾವು ಆಲೋಚನೆಯನ್ನು ಮಾಡಬೇಕಾದ್ರೂ ಕೂಡ ಸಾಕಷ್ಟು ದ್ವಂದ್ವ ಮನಸ್ಥಿತಿ ನಿಮ್ಮಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು ಇರುತ್ತೆ. ಸನ್ನಿಗ್ಧ ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ. ಹೋಗಬೇಕೋ ಬೇಡವೋ ಎಂಬತಕ್ಕಂಥ ಸಾಕಷ್ಟು ದ್ವಂದ್ವ ಆಲೋಚನೆಗಳಿಂದನೇ ತುಂಬಿಕೊಂಡಿರ್ತಕ್ಕಂಥದ್ದು ಇರುತ್ತೆ. 12 ಗಂಟೆ ಸರಿಸುಮಾರು ದಾಟಿದ್ದಾದ ನಂತರ ತಮ್ಮ ಭವಿಷ್ಯತ್ತು ಬಹಳ ಚೆನ್ನಾಗಿದೆ. ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಪಡಿಸ್ಕೊಳ್ತೀರಿ. ಯಾವ ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡಿರ್ತೀರಿ ಆ ಒಂದು ವಿಚಾರವಾಗಿ ಸಾಕಷ್ಟು ಒಂದು ಕ್ಲಾರಿಟಿ ಸಿಗ್ತಕ್ಕಂಥದ್ದು ಇರುತ್ತೆ. ಅಂತಂದರೆ ಯಾವ ವಿಚಾರ ಯಾವ ಮಾರ್ಗದಲ್ಲಿ ತಾವು ಮುಂದುವರಿಬೇಕು ಅಂದ್ಕೊಂಡಿರ್ತೀರೋ ಆ ಮಾರ್ಗ ತಮಗೆ ಸಂಪೂರ್ಣವಾಗಿ ಕಾಣ್ತಕ್ಕಂಥದ್ದು ಇರುತ್ತೆ. ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು 100ಕ್ಕೆ 100 ಕಾರ್ಯಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಹಣಕಾಸಿನ ವಿಚಾರದಲ್ಲಿ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಲಿ, ಏನಾದ್ರೂ ಕೂಡ 12 ಗಂಟೆ ನಂತರ ಒಂದಿಷ್ಟು ಒಳಿತನ್ನೇ ಸಿದ್ಧಪಡಿಸ್ಕೊಳ್ತೀರಿ. 12 ಗಂಟೆವರೆಗೂ ಸ್ವಲ್ಪ ಜೋಪಾನ, ಯಾವುದೇ ರೀತಿ ಮುಂದುವರಿತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬಾಧಿಸ್ತಕ್ಕಂಥದ್ದು ಇರುತ್ತೆ. ಜೋಪಾನ. ವಾತಾವರಣವೂ ಕೂಡ ಹಾಗೇ ಇರತಕ್ಕಂಥದ್ದಿದೆ. ಅದರ ಜೊತೆಗೆ ಅದರ ತಾತ್ಪರ್ಯವಾಗಿ ತಮ್ಮ ಆರೋಗ್ಯದ ಸಮಸ್ಯೆಲ್ಲೂ ಕೂಡ ಒಂದಿಷ್ಟು ಏರುಪೇರುಗಳನ್ನು ಗಮನಿಸ್ಕೊಳ್ತೀರಿ. ಯಾಕೆ ಅಂತಂದರೆ ಇಷ್ಟು ದಿನ ಒಂದು ಲೆಕ್ಕ, ಇವತ್ತೇನೋ ಸಡನ್ನಾಗಿ ಅತೀತವಾಗಿರ್ತಕ್ಕಂಥ ಒಂದು ಸುಸ್ತನ್ನು ಗಮನಿಸ್ತಕ್ಕಂಥವ್ರು ಇರ್ತೀರಿ. ಮತ್ತು ಗಂಟ್ಲು ಸ್ವಲ್ಪ ಕಫ ಕಟ್ಕೊಳ್ತಕ್ಕಂಥದ್ದು ಇರುತ್ತೆ, ಕೆಮ್ಮು ಬರ್ತಕ್ಕಂಥದ್ದು ಇರುತ್ತೆ, ಶೀತ ವಾತಾವರಣ ತುಂಬಿಕೊಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ತಮಗೂ ಕೂಡ ಒಂದಿಷ್ಟು ಶೀತ ಬಾಧೆಯಿಂದ ನರಳತಕ್ಕಂಥವ್ರು ಇರ್ತೀರಿ. ಜೋಪಾನ. ಇದರ ಜೊತೆಗೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಮಾನಸಿಕವಾಗೂ ಕೂಡ ಒಂದು ಚೂರು ಕುಗ್ತಕ್ಕಂಥವ್ರು ಇರ್ತೀರಿ. ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವೂ ಕೂಡ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಗುರು ಹಿರಿಯರ ಮಾರ್ಗದರ್ಶನವನ್ನು ತಾವು ತೆಗೆದುಕೊಳ್ಳತಕ್ಕಂಥದ್ದು ಬಹಳ ಉತ್ತಮ ಅಂತಲೇ ಹೇಳ್ತೇನೆ. ಯಾಕೆ ಅಂತಂದರೆ ಗುರುಲೇನಿ ವಿದ್ಯೆ ಗುಡ್ಡ ವಿದ್ಯೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹಾಗಾಗಿ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಗುರುವಿನ ಗುಲಾಮರಾಗಬೇಕು. ಇವತ್ತಿನ ದಿವಸ ಗುರುಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು, ಗುರುಗಳ ಅನುಗ್ರಹವನ್ನು ಪಡ್ಕೊಳ್ಬೇಕು. ತಮ್ಮ ತಲೆಯಲ್ಲಿ ತಮ್ಮ ಆಲೋಚನೆಯಲ್ಲಿ 1000 ವಿಚಾರಗಳು ಓಡ್ತಾ ಇರಲಿ, ಇದನ್ನು ಹೀಗೆ ನಾವು ಸರಿಪಡಿಸ್ಬೋದು ಅನ್ನೋದು ನಿಮ್ಮ ತಲೆಯಲ್ಲಿ ಇದ್ರೂ ಕೂಡ ಒಂದು ಸಣ್ಣ ಸಲಹೆಯನ್ನು ಗುರುಮುಖೇನ ತಾವು ಅದನ್ನು ಸ್ವೀಕರಿಸಿದ್ದೇ ಆದರೆ ಅದರಲ್ಲಿ ಮತ್ತಷ್ಟು ಒಳಿತನ್ನು ಕಾರ್ಯಸಿದ್ಧಪಡಿಸ್ಕೊಳ್ತೀರಿ. ಹಾಗಾಗಿ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ದೂರಭಾರ ಪ್ರಯಾಣ ಬೇಡ, ಸ್ವಲ್ಪ ಜೋಪಾನ. ದೂರಭಾರ ಪ್ರಯಾಣವನ್ನು ಮಾಡೋದ್ರಿಂದ ಒಂದಿಷ್ಟು ಸಮಸ್ಯೆಗಳನ್ನು ತಾವು ತಂದುಕೊಳ್ತಕ್ಕಂಥವ್ರು ಇರ್ತೀರಿ. ಮತ್ತು ವೃಷಭ ರಾಶಿನಲ್ಲಿರ್ತಕ್ಕಂಥವ್ರ ಆರೋಗ್ಯದ ಕುರಿತಾಗಿ ಒಂದು ಸಣ್ಣ ಆಯುರ್ವೇದದ ಔಷಧಿಯನ್ನು ತಿಳಿಸೋದಾದರೆ ಬಿಸಿ ನೀರಿಗೆ ಒಂದು ಚೂರು ಚಕ್ಕೆ, ಲವಂಗ ಮತ್ತು ಕಾಳುಮೆಣಸು, ಜೀರಿಗೆ
ಇವಿಷ್ಟನ್ನು ಕೂಡ ಚೆನ್ನಾಗಿ ಅದರೊಳಗಡೆ ಹಾಕಿ ಕುದಿಸಿ ಆ ಒಂದು ನೀರನ್ನು ಹಾಗೆ ಸೇವನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅಂದರೆ ಅದರಲ್ಲಿರ್ತಕ್ಕಂಥ ಧಾನ್ಯಗಳನ್ನು ಶೋಧಿಸಿ, ದ್ರವ್ಯಗಳನ್ನು ಶೋಧಿಸಿ ಆ ನೀರನ್ನು ಕುಡಿತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಸೇವನೆಯನ್ನು ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂಥ ಒಂದು ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಇವತ್ತಿನ ದಿವಸ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. 100ಕ್ಕೆ 100 ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯಿಂದ ತಮ್ಮೆಲ್ಲರಿಗೂ ಕೂಡ ಒಂದು ಆಶೀರ್ವಾದ ಇದೆ ಅಂತಲೇ ಹೇಳ್ಬೋದು. ದೂರವಾರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದಾಗಲಿ, ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದಕ್ಕೂ ಕೂಡ ಒಂದಿಷ್ಟು ಒಳಿತೆ ಅಂತಲೇ ಹೇಳ್ಬೋದು. ದೂರ ಪ್ರಯಾಣ ಏನಕ್ಕೆ ಮಾಡ್ತೀವಿ? ಮನಸ್ಸಿನ ನೆಮ್ಮದಿ ಒಂದು, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಕೆಲಸದ ವಿಚಾರವಾಗಿ, ಮತ್ತೊಂದು 2 ವಿಚಾರವಾಗಿ ಪ್ರಯಾಣವನ್ನು ಮಾಡ್ತೀವಿ. ಆದರೆ ಎರಡೂ ರೀತಿಯಲ್ಲೂ ನೋಡೋದಾದ್ರೂ ಕೂಡ ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಕಾರ್ಯ ಕೆಲಸ ಅಂತ ತಾವು ಆಚೆ ಹೋದ್ರೂ ಕೂಡ ಪರವಾಗಿಲ್ಲ, ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಮನಸ್ಸಿಗೆ ನೆಮ್ಮದಿ ಬೇಕು ಎಂಬತಕ್ಕಂಥ ಒಂದು ಆಲೋಚನೆಯಲ್ಲಿ ತಾವೆಲ್ಲಾದರೂ ಆಚೆ ಹೋಗಬೇಕಾ? ಸಂತೋಷ, ನೆಮ್ಮದಿಗೂ ಕೂಡ ಒಂದು ಅವಕಾಶ ಉಂಟು. ಭಗವಂತನ ಅನುಗ್ರಹ ಇದೆ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರಿಗೆ. ಮತ್ತು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ನೋಡೋದಾದರೆ ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಯಾವುದೋ ಒಂದು ಜಾಗವಾಗಿ ಮೊದಲಿಂದನೂ ಒಂಚೂರು ತಲೆ ಕೆಡಿಸ್ಕೊಂಡಿದ್ದು ಅದು ಇವಾಗ ಕ್ಲಿಯರ್ ಆಗ್ತಾ ಇರತಕ್ಕಂಥದ್ದಾಗಲಿ, ಒಂದಿಷ್ಟು ಸಿಹಿ ಸುದ್ದಿಗಳನ್ನು ಕೇಳ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಆಲಿಸ್ತಕ್ಕಂಥವ್ರು ಇರ್ತೀರಿ. ಒಳ್ಳೆಯದನ್ನೇ ಕೇಳತಕ್ಕಂಥವ್ರು ಇರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳ ಅನುಗ್ರಹ ಸದಾಕಾಲ ನಿಮಗೆ ಇನ್ನಷ್ಟು ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಹಣಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂತಂದರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಮುಂದುವರಿಯೋದಾದರೆ, ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಮಾಡ್ತಕ್ಕಂಥ ವಿಚಾರ ಬರೋದಾದರೆ ಇರೋದ್ರಲ್ಲೂ ಸ್ವಲ್ಪ ಪರವಾಗಿಲ್ಲ, ಅಷ್ಟಾಗಿ ಸಮಸ್ಯೆಗಳೇನು ಕಾಣೋದಿಲ್ಲ. ಕೊಟ್ಟು ತೆಗೆದುಕೊಳ್ತಕ್ಕಂಥ ವಿಚಾರ ಆಗಲಿ, ಇಲ್ಲ ಅಂತಂದರೆ ಯಾವುದಾದ್ರೂ ಕಷ್ಟದಲ್ಲಿದ್ದಾರೆ ಅವರಿಗೊಂಚೂರು ಸಹಾಯವನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ತಾವು ಒಂದಿಷ್ಟು ಸಹಾಯಾಸ್ತವನ್ನು ಬೇಡ್ತಕ್ಕಂಥದ್ದಾಗಲಿ, ಆದಷ್ಟು ಹಣಕಾಸಿನ ಒಂದು ಸಾಲ ಬಾಧೆಯಿಂದ ದೂರನೇ ಇರಿ. ಸಾಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆದರೆ ಕೆಲವೊಂದು ಸತಿ ಪರಿಸ್ಥಿತಿ ಮಿತಿ ಮೀರಿ ಹೋದಾಗ ಏನೂ ಮಾಡಲಿಕ್ಕಾಗೋದಿಲ್ಲ, ನಾವು ಕೈಯನ್ನು ಚಾಚಲೇಬೇಕಾಗತ್ತೆ, ಒಂದಿಷ್ಟು ಬೇಡಿಕೆಗಳನ್ನು ಬೇಡಲೇಬೇಕಾಗತ್ತೆ. ಇರಲಿ. ಆದರೆ ಕೆಲವೊಂದು ಸತಿ ಪರಿಸ್ಥಿತಿ ಏನಾಗುತ್ತೆ ಅಂದರೆ, ಯಾವ ಸಮಯದಲ್ಲಿ ನಾವು ಕಾಸು ಇಸ್ಕೊಂಡಿರ್ತೀವೋ, ಇಲ್ಲಾಂತಂದರೆ ಆ ಸಮಯದಲ್ಲಿ ಅವ್ರು ಕಾಸು ಕೊಟ್ಟಿರ್ತಕ್ಕಂಥವ್ರಾಗಲಿ ನಾವೇ ಅವ್ರಿಗೆ ವಾಪಸ್ ಕೊಡೋದಕ್ಕಾಗೋದಿಲ್ಲ, ಇಲ್ಲ ಅಂತಂದರೆ ಅವರ ಒಂದು ಪ್ರೆಷರ್ ಜಾಸ್ತಿ ಆಗ್ತಾ ಇರತಕ್ಕಂಥದ್ದಿರುತ್ತೆ. ಇದೆಲ್ಲವನ್ನು ಕೂಡ ಅನುಭವಿಸ್ತಕ್ಕಂಥದ್ದಿರುತ್ತೆ. ಆದರೆ ಇವತ್ತಿನ ದಿವಸ ಇರೋದ್ರಲ್ಲಿ ಒಂದಿಷ್ಟು ನೆಮ್ಮದಿ ಅಂತಲೇ ಹೇಳ್ಬೋದು. ಮನಸ್ಸಿನಲ್ಲಿರ್ತಕ್ಕಂಥ ಭಾರವನ್ನು ದೂರ ಮಾಡ್ಕೊಳ್ತೀರಿ. ಆದರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೆ ಆಗಲಿ, ಒಂದಿಷ್ಟು ವ್ಯವಹಾರ ಮಾಡಬೇಕಾದ್ರೆ ಆಗಲಿ, ನಿಲುವು ತೀರ್ಮಾನಗಳನ್ನ ತೆಗೆದುಕೊಳ್ಬೇಕಾದ್ರೆ ಆಗಲಿ, ಸ್ವಲ್ಪ ಜೋಪಾನ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು. ಇದಿಷ್ಟು ವಿಚಾರವನ್ನು ಗಮನಿಸ್ಕೊಳ್ಳಿ. ಹಾಗಾಗಿ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ನೀರು. ಅಕ್ಕಿಯನ್ನು ಸಂಪೂರ್ಣವಾಗಿ ಶ್ವೇತವರ್ಣದಲ್ಲಿರ್ತಕ್ಕಂಥ ಅಕ್ಕಿಯನ್ನು ತೆಗೆದುಕೊಳ್ಳತಕ್ಕಂಥದ್ದು ಬೇಡ. ಅಕ್ಷತೆ, ದೇವರ ಮನೇಲಿ ಅಕ್ಷತೆ ಇರುತ್ತಲ್ಲ, ಅದನ್ನು ಉತ್ತರಾಭಿಮುಖವಾಗಿ ನಿಂತು ಅಕ್ಷತೆಯನ್ನು ನಿಮ್ಮ ಕೈಲಿಟ್ಕೊಂಡು ಭೂವರಹ ಸ್ವಾಮಿನ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಉತ್ತರಣೆ ನೀರನ್ನು ಅದನ್ನು ಹಾಕಿ ಆ ನೀರಿನ ಜೊತೆಗೆ ಆ ಒಂದು ಅಕ್ಕಿಯ ಅಕ್ಷತೆಯ ಸಮೇತ ತಾವು ಭೂಮಿಗೆ ಬಿಡ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಅನುಷ್ಠಾನವನ್ನು ಮಾಡೋದ್ರೆ, ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಋಣ ಇದ್ದರೆ ಅದನ್ನು ಕೂಡ ಆ ಕ್ಷಣ ಹರಿಸ್ಕೊಳ್ತಕ್ಕಂಥವ್ರು ಇರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಮ್ಮ ಭವಿಷ್ಯತ್ತನ್ನು ತಿಳಿಸೋದಾದರೆ ತಾವು ಸ್ವಲ್ಪ ಜೋಪಾನವಾಗೇ ಇರಬೇಕು. ಯಾವುದೇ ಒಂದು ವಿಚಾರ ಆದ್ರೂ ಕೂಡ ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ ಮತ್ತು ನಿಮ್ಮ ಮನಸ್ಸಿನ ಮೇಲೆ ಒಂದಿಷ್ಟು ಪ್ರಭಾವ ಬೀರ್ತಕ್ಕಂಥದ್ದು ಇರುತ್ತೆ. ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ. ಶಾಂತಿ, ನೆಮ್ಮದಿಯನ್ನು ಹುಡುಕ್ತಾ ಇರತಕ್ಕಂಥ ಇವತ್ತಿನ ದಿವಸ ನಿಮ್ಮ ಮನಸ್ಸು ಎಲ್ಲೋ ಒಂದು ಕಡೆ ನೋವನ್ನೇ ಅನುಭವಿಸ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು. ತಾವು ತಮ್ಮ ಕೋಪ, ಆವೇಶ, ಆಕ್ರೋಶ ಇದೆಲ್ಲವನ್ನೂ ಕೂಡ ತಾವು ತಮ್ಮ ಹಸ್ತದ ಮುಷ್ಟಿಯಲ್ಲಿ ಹಿಡಿತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಸದಾಕಾಲ ಗರ್ಜಿಸ್ತಕ್ಕಂಥವ್ರೆ ಹೌದು, ಆದರೆ ಕೆಲವೊಂದು ಕಾಲ
ಗರ್ಜನೆಯನ್ನು ಕೂಡ ಬಹಳ ಮೌನಕ್ಕೆ ಜಾರಿಸ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ಪ್ರತಿ ಬಾರಿ ಗರ್ಜನೆಯೊಂದೇ ಸೂಕ್ತವಾಗಿರತಕ್ಕಂಥ ಉತ್ತರ ಅಲ್ಲ, ಪ್ರತಿ ಸಮಯಕ್ಕೂ ಪ್ರತಿ ಸಿಚುವೇಶನ್ಗೂ. ಹಾಗಾಗಿ ಸ್ವಲ್ಪ ಜೋಪಾನ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು. ತಾವು ಇವತ್ತಿನ ದಿವಸ ಆದಷ್ಟು ಗುಂಪು ಘರ್ಷಣೆ ಇರತಕ್ಕಂಥ ಸಾನ್ನಿಧ್ಯಗಳಲ್ಲಿ ತಾವು ಸೇರಿಕೊಂಡು ತಾವೇನೋ ನ್ಯಾಯ ಪಂಚಾಯಿತಿ ಮಾಡ್ತಕ್ಕಂಥದ್ದು ಬೇಡ. ಆಮೇಲೆ ವಾಸ್ತುಗುರುಗಳಲ್ಲೂ ಕೂಡ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ತಾವು ಎಷ್ಟೇ ಸೈಲೆಂಟ್ ಆಗಿರಬೇಕಾದ್ರೂ ಕೂಡ ಪರಿಸ್ಥಿತಿ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ಹುಚ್ಚಿಗೆ ಎಬ್ಬಿಸ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಜೋಪಾನ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಒಂದಿಷ್ಟು ಸಮಸ್ಯೆಗಳಿಗೆ ಈಡಾಗಿರ್ತಕ್ಕಂಥವ್ರು ಇದ್ದೀರಿ. ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ತಾವು ದೂರ ಆಗಬೇಕು ಅಂತಂದರೆ ತಾವು ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ಕೆಂಪು ವರ್ಣದಲ್ಲಿರ್ತಕ್ಕಂಥ ಯಾವುದಾದ್ರೂ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಕೆಂಪು ವರ್ಣದಲ್ಲಿರ್ತಕ್ಕಂಥ ಒಂದು ಶರ್ಟು, ಪ್ಯಾಂಟು ಯಾವುದಾದ್ರೂ ಕೂಡ ಪರವಾಗಿಲ್ಲ. ಹೆಣ್ಣು ಮಕ್ಕಳು ತಾವು ಕೆಂಪು ವರ್ಣದಲ್ಲಿರ್ತಕ್ಕಂಥ ಒಂದು ಸೀರೆಯನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಕೆಂಪನ್ನು ಇವತ್ತಿನ ದಿವಸ ನಿಮ್ಮ ಮೈ ಮೇಲೆ ಹಾಕ್ಕೊಳ್ತಕ್ಕಂಥದ್ದು ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನೇ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಇವತ್ತಿನ ದಿವಸ ಬಹಳ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ತಾವು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಏನೇ ಒಂದು ವಿಚಾರವಾಗಲಿ ಇವತ್ತಿನ ದಿವಸ ಆ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ನರಳುತ್ತಾ ಇರತಕ್ಕಂಥವ್ರು ಇವತ್ತಿನ ದಿವಸ ಒಂದಿಷ್ಟು ಆರೋಗ್ಯದಲ್ಲಿ ಚೇತರಿಸ್ಕೊಳ್ತಕ್ಕಂಥದ್ದಾಗಲಿ, ಮತ್ತು ವ್ಯವಹಾರ ಸಾನ್ನಿಧ್ಯದಲ್ಲೂ ಕೂಡ ಒಂದಿಷ್ಟು ಏಳಿಗೆಯನ್ನು ಕಂಡುಕೊಳ್ಳತಕ್ಕಂಥದ್ದಾಗಲಿ, ಉದ್ಯೋಗದ ಸಾನ್ನಿಧ್ಯದಲ್ಲೂ ಕೂಡ ಒಂದಿಷ್ಟು ಒಳ್ಳೆಯ ಸಿಸುದ್ದಿಗಳನ್ನು ಕೇಳ್ತಕ್ಕಂಥದ್ದಾಗಲಿ, ಪ್ರಶಂಸೆಯ ಮಾತುಗಳನ್ನು ಕೇಳ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಇರುತ್ತೆ. ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ನೆಮ್ಮದಿ ಅಂತೂ ತಮಗಿವತ್ತಿದ್ದೇ ಇದೆ. ಭಗವಂತನ ಅನುಗ್ರಹ ಇದೆ. ಹಾಗಾಗಿ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಚಂದ್ರಶೇಖರನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಚಂದ್ರಶೇಖರನ ಆರಾಧನೆಯನ್ನು ಏನಕ್ಕೆ ಮಾಡಬೇಕು? ಚಂದ್ರ ಏನಕ್ಕೆ ನಮಗೆಲ್ಲರದಕ್ಕೂ ಕೂಡ ಒಂದು ಶಕ್ತಿಯನ್ನು ಕೊಡ್ತಾನೆ, ಯಾವ ರೀತಿ ಶಕ್ತಿಯನ್ನು ತುಂಬ್ತಾನೆ ಅಂತಂದರೆ, ಚಂದ್ರ ಎಷ್ಟೇ ಆದರೂ ಶ್ವೇತವರ್ಣದಲ್ಲಿರ್ತಕ್ಕಂಥ ಚಂದ್ರ ಮನಸ್ಕಾರಕ. ಮನಸ್ಸಿನ ನೆಮ್ಮದಿ, ಮನಸ್ಸಿನ ಮೇಲೆ ಬೀಳ್ತಾ ಇರತಕ್ಕಂಥ ಒಂದು ಪ್ರಭಾವ, ಇದೆಲ್ಲವನ್ನೂ ಕೂಡ ಹಿಡಿತಾಗಿಟ್ಕೊಳ್ತಕ್ಕಂಥವನೇ ಚಂದ್ರ. ಅಂತಹ ಮನಸ್ಸಿನ ನೆಮ್ಮದಿಯನ್ನು ಕೊಡ್ತಾ ಇರತಕ್ಕಂಥ ಚಂದ್ರ ಪರಮಾತ್ಮನನ್ನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ಬಹಳ ಚೆನ್ನಾಗಿದೆ. ಖುಷಿ ಸಂತೋಷದ ಕ್ಷಣಗಳನ್ನು ಕಳೀತಾ ಇರ್ತಕ್ಕಂಥದ್ದಿದೆ. ಅತಿಯಾದ ಆತ್ಮನಂಬಿಕೆ ಬೇಡ. ನಾನು ಅಂದ್ಕೊಂಡಿರ್ತಕ್ಕಂಥದ್ದು ಎಲ್ಲ ನಾನು ಕಾರ್ಯಸಿದ್ಧಿಪಡಿಸ್ಕೊಳ್ಬಿಡ್ತೀನಿ ಎಂಬತಕ್ಕಂಥ ಒಂದು ಆತ್ಮವಿಶ್ವಾಸ ಅತಿಯಾಗಿ ತೆಗೆದುಕೊಳ್ತಕ್ಕಂಥದ್ದು ಬೇಡ. ಓವರ್ ಕಾನ್ಫಿಡೆನ್ಸ್ ಎಂಬತಕ್ಕಂಥದ್ದು ಬೇಡ. ಏನೇ ವಿಚಾರ ಇರಲಿ, ಭಗವಂತ ನಿನ್ನ ದಯೆ ಒಂದಿರಲಿ, ನಿನ್ನ ದಯೆಯಿಂದ ನಾನು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀನಿ ಎಂಬತಕ್ಕಂಥ ಒಂದು ಸಾತ್ವಿಕ ಮನೋಭಾವ ತಮ್ಮಲ್ಲಿದ್ದರೆ ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ಶಿವನ ಸಾನ್ನಿಧ್ಯದಲ್ಲಿ ಹೋಗಿ ಒಂದು ಚೂರು ಭಸ್ಮವನ್ನು ನಿಮ್ಮ ಲಲಾಟದಲ್ಲಿ ಮತ್ತು ನಿಮ್ಮ ಕಂಠದ ಭಾಗದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎರಡೂತಕ್ಕಂಥವ್ರು ಇರ್ತೀರಿ. ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ನೀವು ಬಹಳ ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸದ ವಿಚಾರವಾಗ್ಲೂ ಕೂಡ ಒಂಚೂರು ಮುಂದುವರಿತಕ್ಕಂಥದ್ದಾಗಲಿ, ಇಲ್ಲಾಂತಂದರೆ ಒಂದಿಷ್ಟು ಬದಲಾವಣೆಗಳನ್ನು ಗಮನಿಸ್ತಕ್ಕಂಥದ್ದಾಗಲಿ, ಇಲ್ಲಾಂತಂದರೆ ಅದರ ಕಾರ್ಯಸಿದ್ಧಿಯ ಕಡೆ ಆ ಒಂದು ಹಾದಿಯಲ್ಲಿ ತಾವು ಮುನ್ನಡೆತಕ್ಕಂಥದ್ದಾಗಲಿ, ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ. ಒಂದು ಖುಷಿಯ ವಾತಾವರಣ ಇರುತ್ತೆ, ಸಂತೋಷ ಇರುತ್ತೆ, ಎಲ್ಲವನ್ನೂ ಕೂಡ ತಾವು ಗಮನಿಸ್ತಾ ಇರ್ತೀರಿ. ತಾವು ಯಾರ ಜೊತೆ ಆ ಒಂದು ಸಂತೋಷದ ಅಪೇಕ್ಷೆಯನ್ನು ಪಡ್ತಾ ಇರ್ತೀರೋ ಅದು ಓಕೆ, ಅದು ಆಗತ್ತೆ. 2 ಗಂಟೆ ನಂತರ ಎಲ್ಲೋ ಒಂದು ಕಡೆ ಎಲ್ಲವೂ ಕೂಡ ಆಪೋಸಿಟ್ ಆಗುವಂಥದ್ದಿರುತ್ತೆ. ಹೇಗೆ ಅಂತಂದರೆ, ತಾವು ಯಾವುದನ್ನು ಬಯಸ್ತಿರೋ ಅದು ನಿಮಗೆ ಡೆಡ್ ಆಪೋಸಿಟ್ ಆಗಿ ತಿರುಗ್ತಕ್ಕಂಥದ್ದಿರುತ್ತೆ. ಮನೆಯಲ್ಲೂ ಕೂಡ ಸಣ್ಣ ಪುಟ್ಟ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥವ್ರು ಇರ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಜಗಳ ಕದನಗಳನ್ನು ಗಮನಿಸ್ತಕ್ಕಂಥವ್ರು ಇರ್ತೀರಿ. ಹಾಗಾಗಿ 2 ಗಂಟೆ ನಂತರ ಸ್ವಲ್ಪ ಸಮಸ್ಯೆಗಳೇ ಹೌದು. 2 ವೀಲರನ್ನು ಓಡಿಸ್ಬೇಕಾದ್ರೆ ಸ್ವಲ್ಪ ಜೋಪಾನ ತುಲಾ ರಾಶಿನಲ್ಲಿರ್ತಕ್ಕಂಥವ್ರು. ಆದಷ್ಟು 4 ವೀಲರನ್ನೇ ಅವಲಂಬಿಸ್ತಕ್ಕಂಥದ್ದು ಬಹಳ ಉತ್ತಮ. ಅಂತಂದರೆ ಎಲ್ಲೇ ಹೋಗಬೇಕಂದ್ರೂ ಕೂಡ ದೂರಬಾರ ಪ್ರಯಾಣ ಆಗಲಿ, ಏನಾದರೂ ವಿಚಾರ ಆಗಲಿ, ಕಾರನ್ನೇ ಉಪಯೋಗಿಸಿ. ಒಂದು ವೇಳೆ 2 ವೀಲರ್ ಇದೆ ಅಂತಂದರೆ ತೀರಾ ಎಮರ್ಜೆನ್ಸಿ ಇದ್ದಲ್ಲಿ ಅದರಲ್ಲೂ ಬಹಳ ಸ್ಲೋ ಆಗಿ ಜೋಪಾನವಾಗಿ ಹೋಗಿ ಬನ್ನಿ. ತೀರಾ ರ್ಯಾಶ್ ಡ್ರೈವಿಂಗ್ ಮಾಡ್ತಕ್ಕಂಥದ್ದು ಬೇಡ. 2 ವೀಲರ್ ಯಾಕೆ ಅಂತಂದರೆ ಅದರ ಜೊತೆಗೆ ಈ ಒಂದು ಮಳೆನೂ ಕೂಡ ಹೌದು. ಬೆಂಗಳೂರಿನಲ್ಲಿ ವಾತಾವರಣ, ಬೆಂಗಳೂರು ಅಂತಲೇ ಅಲ್ಲ, ಇಡೀ ರಾಜ್ಯದಲ್ಲಿ ದೇಶದಲ್ಲೇ ಸ್ವಲ್ಪ ವಾತಾವರಣ ಬದಲಾಗಿರೋ ಕಾರಣದಿಂದ 2 ವೀಲರ್ ಇಸ್ ಟೋಟಲಿ ನಾಟ್ ಸೇಫ್. ಅಂತಂದರೆ 2 ವೀಲರ್ ಒಂದು ಚೂರೂ ಕೂಡ ಅದು ಒಳ್ಳೆಯದಲ್ಲ. ಈ ಸಮಯದಲ್ಲಿ ಅದು ಸೇಫ್ ಇಲ್ಲ. ಹಾಗಾಗಿ ಸ್ವಲ್ಪ ಜೋಪಾನ ತುಲಾ ರಾಶಿನಲ್ಲಿರ್ತಕ್ಕಂಥವ್ರು ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಳ್ಳಿ. ಕಾಲಭೈರವೇಶ್ವರನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ಚಿಟಿಕೆ ಅಕ್ಕಿ
ಮತ್ತು ಒಂದು ಚಿಟಿಕೆ ಉದ್ದಿನ ಬೇಳೆಯನ್ನು ದೃಷ್ಟಿ ತೆಗೆದು ಹಸಿರುಗಡೆದ ಬುಡಕ್ಕೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಜೊತೆಗೆ ಕಪ್ಪು ಶ್ವಾನಕ್ಕೆ ಏನಾದರೂ ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಅನುಷ್ಠಾನವನ್ನು ಮಾಡಿ ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಇವತ್ತಿನ ದಿವಸ ಸ್ವಲ್ಪ ಜೋಪಾನ. ತಾವು ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ನೋವನ್ನೇ ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಮತ್ತು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಮುಂದುವರಿಬೇಕಾದ್ರೆ ಇವತ್ತಿನ ದಿವಸ ಬೇಡ ಅಂತಲೇ ಹೇಳ್ತೀನಿ. ಗುರುಗಳೇ, ಶ್ರಾವಣ ಮಾಸ ಒಳ್ಳೆಯದೇ ಅಲ್ವ ಗುರುಗಳೇ? ಇವತ್ತಿನ ದಿವಸ ನಾವೊಂದಿಷ್ಟು ವಿಚಾರಗಳನ್ನು ಮನಸ್ಸಲ್ಲಿಟ್ಕೊಂಡಿದ್ದೀವಿ, ನಾವು ಅದನ್ನು ಮುಂದುವರಿಸಬೇಕು ಅಂತ ಪೂರ್ವನಿಯೋಜಿತವಾಗಿ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ, ಈಗಲೇ ನೀವು ಬೇಡ ಅಂದ್ಬಿಟ್ರೆ ಹೆಂಗೆ ಗುರುಗಳೇ? ಬಹಳ ದಿವಸದಿಂದ ಕಾದಿದ್ವಿ ಅಂತ ಈ ಒಂದು ಆಲೋಚನೆಗಳು ಇರ್ತೀರಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ತಾವು ಇವತ್ತಿನ ದಿವಸ ಆತರ ಪಡತಕ್ಕಂಥದ್ದು ಬೇಡ. ಆ ಕ್ಷಣ ಕಾಲ್ಪನಿಕ ಸಂತೋಷ ಆಗೋಗುತ್ತೆ. ತಾವು ಇವತ್ತಿನ ದಿವಸ ಏನೇ ವಿಚಾರವಾಗಿ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ತಾವು ಮುಂದುವರೆದ್ರೂ ಕೂಡ ಆ ಕೆಲಸ ಕಾರ್ಯಸಿದ್ಧಿ ಆಗತ್ತೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಕಾಲ್ಪನಿಕ ಮಾತ್ರ. ಆ ಕ್ಷಣ ತಾವು ಬಿಸಿ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಏನೋ ಮಾಡಿ ಹೆಂಗೆಂಗೋ ಮಾಡಿ ಸಣ್ಣ ಪುಟ್ಟ ಲೂಪ್ಫೋಲ್ಗಳೆಲ್ಲವನ್ನೂ ಕೂಡ ಮುಚ್ಚಾಕಿ ತಾವು ಏನೋ ಒಂದು ಕೆಲಸ ಮಾಡಿ ಮುಗಿಸ್ಕೊಂಡ್ಬಿಡ್ತೀರಿ ಈ ಕ್ಷಣಕ್ಕೆ ಮಾತ್ರ. ಏಕೆ ಅಂತಂದರೆ ಇವತ್ತಿನ ದಿವಸ ನಿಮ್ಮ ಮನಸ್ಸು ಕುದುರೆ ಏರಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಎಲ್ಲದಕ್ಕೂ ಕೂಡ ಒಂದು ಆತ್ರ ಎಂಬತಕ್ಕಂಥದ್ದು ಇರುತ್ತೆ. ತಾಳ್ಮೆ ಬಹಳ ಮುಖ್ಯ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಲ್ಲ 1000 ಸತಿ ಆಲೋಚನೆ ಮಾಡಿ ತಾವು ಮಾಡ್ತಕ್ಕಂಥ ಕೆಲಸದ ಕುರಿತಾಗಿ. ಯಾಕೆ ಅಂತಂದರೆ ಅತಿಯಾದ ಆತರದಿಂದ ಎಂತೆಂಥ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ಈ ಭೂಮಿಗೆ ವಿಚಾರ ಬರೋದಾದರೆ ಎಷ್ಟೇ ಕರೆಕ್ಟಾಗಿದ್ರೂ ಕೂಡ ಅಲ್ಲೊಂದು ಕೊಂಕನ್ನು ಹುಡುಕ್ತಕ್ಕಂಥದ್ದು ಇವತ್ತಿನ ದಿವಸ ಪರಿಸ್ಥಿತಿ ಆಗೋಗಿದೆ. ಹಾಗಾಗಿ ತಾವು ಎಷ್ಟು ಆಗುತ್ತೋ ಅಷ್ಟೂ ಸುಸರ್ಜಿತವಾಗಿ ಆ ಕೆಲಸದ ಬಗ್ಗೆ ಒಂದಿಷ್ಟು ಗಮನವನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ರೀತಿ ಹೇಳೋದಾದರೆ ಸ್ವಲ್ಪ ಜೋಪಾನ. ಇವತ್ತು ಒಂದು ದಿವಸ ತಡೆಗೆ ಹಿಡಿದು ನಾಳೆಗೆ ಅದನ್ನು ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರು. ಹಾಗಾಗಿ ಭೂವರಾಹ ಸ್ವಾಮಿಯನ್ನು ತಾವು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ತೀರಾ ಎಮರ್ಜೆನ್ಸಿ ಇದೆ ಅಂತಂದರೆ ವರಾಹ ಸ್ವಾಮಿಗೆ ಒಂದು 11 ರೂಪಾಯಿ ನಾಣ್ಯವನ್ನು ತಾವು ಮೀಸಲು ತೆಗೆದಿಟ್ಟು ಅದಾದಮೇಲೆ ಒಮ್ಮೆ ಕ್ಷೇತ್ರಕ್ಕೆ ಬಂದು ಆ ಕಾಣಿಕೆಯನ್ನು ಸಮರ್ಪಣೆಯನ್ನು ಮಾಡ್ತೀನಪ್ಪ ಭಗವಂತ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದುವರಿಯಿರಿ. ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಈಗ ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿನಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಇವತ್ತಿನ ದಿವಸ ಬಹಳ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಿನ ನೆಮ್ಮದಿ ಎಲ್ಲರಿಗೂ ಕೂಡ ಚೆನ್ನಾಗಿರ್ತಕ್ಕಂಥದ್ದಿದೆ. ತಾವು ಅಂದ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರ, ವ್ಯವಹಾರ, ಉದ್ಯೋಗ ಪ್ರತಿಯೊಂದು ಸಾನ್ನಿಧ್ಯದಲ್ಲೂ ಕೂಡ ಒಂದಿಷ್ಟು ಒಳಿತೆ ಸಿದ್ಧಿಯಾಗುತ್ತೆ. ಮನೇಲಿರ್ತಕ್ಕಂಥವ್ರ ಜೊತೆ ಆದಷ್ಟು ಸ್ವಲ್ಪ ಸಮಯವನ್ನು ಸ್ಪೆಂಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಿ ಇವತ್ತಿನ ದಿವಸ ಧನುರ್ರಾಶಿನಲ್ಲಿರ್ತಕ್ಕಂಥವ್ರು. ಯಾಕೆ ಅಂತಂದರೆ ತಮ್ಮನ್ನು ಆಗಲಿ ತಮ್ಮ ಒಂದು ಪ್ರೆಸೆನ್ಸು ಅಂತಂದರೆ ತಮ್ಮ ಒಂದು ಉಪಸ್ಥಿತಿಯ ಅಪೇಕ್ಷೆ ಇವತ್ತಿನ ದಿವಸ ನಿಮ್ಮ ವಾಸ್ತುಗ್ರಹಗಳಲ್ಲಿ ಅತಿ ಹೆಚ್ಚು ಕಾಣ್ತಕ್ಕಂಥದ್ದಿರುತ್ತೆ. ತಂದೆ ತಾಯಿ ತಮ್ಮನ್ನು ಎಲ್ಲೋ ಒಂದು ಕಡೆ ಅಪೇಕ್ಷೆ ಪಡ್ತಕ್ಕಂಥವ್ರಾಗಲಿ, ಇಲ್ಲ ಅಂತಂದರೆ ತಮ್ಮ ಮದುವೆ ಆಗಿರ್ತಕ್ಕಂಥವ್ರು ತಮ್ಮ ಹೆಂಡತಿಯ ಮಕ್ಕಳಾಗಿರಲಿ ಅವರು ತಮ್ಮನ್ನು ಅಪೇಕ್ಷೆ ಪಡ್ತಾ ಇರತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಮದುವೆ ಆಗಿಲ್ಲದೆ ಇರತಕ್ಕಂಥವ್ರು ತಮ್ಮ ತಂದೆ ತಾಯಿ ತಮ್ಮನ್ನು ಅಪೇಕ್ಷೆ ಪಡ್ತಾ ಇರತಕ್ಕಂಥದ್ದಾಗಲಿ, ತಾವು ಯಾರನ್ನು ಬಹಳ ಅತೀತವಾಗಿ ಪ್ರೀತಿಸ್ತಿರೋ ಅವರು ಕೂಡ ತಮ್ಮ ಅಪೇಕ್ಷೆಯನ್ನು ಪಡ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ಇವತ್ತಿನ ದಿವಸ ಸ್ವಲ್ಪ ಹೆಚ್ಚಾಗಿ ನೋಡ್ತಕ್ಕಂಥವ್ರು ಇರ್ತೀರಿ. ಹಾಗಾಗಿ ತಾವು ಎಲ್ಲೋ ಸಪರೇಟಾಗಿ ಸ್ವತಂತ್ರವಾಗಿ ತಾವು ಎಲ್ಲೋ ಆಚೆ ಹೋಗ್ತೀನಿ, ನಾನು ಓಡಾಡ್ಕೊಂಡು ಬರ್ತೀನಿ ಅನ್ನೋದಕ್ಕಿಂತ ಕುಟುಂಬವ್ರ ಜೊತೆಗೆ ತಾವು ಸೇರಿಕೊಂಡು ತಾವು ಹೋಗಿ ಬರೋದೇ ಆದರೆ ಮತ್ತಷ್ಟು ಆನಂದವನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಆಗಲಿ ಬದುಕಿದ್ದು ನಾವು ತಂದೆ ತಾಯಿಯನ್ನು ಎಷ್ಟು ಸಂತೋಷವಾಗಿ ಇಟ್ಕೊಳ್ತೀವೋ, ಅವರಿಗೆ ಎಷ್ಟು ಸಂತೋಷವನ್ನು ನಾವು ಕೊಡಬಹುದಾಗುತ್ತೋ ಅಷ್ಟೆಲ್ಲವನ್ನು ನಾವು ಕೊಟ್ಟರೆ ನಮ್ಮ ಸಂತೋಷ ಅದ್ರ 10ರಷ್ಟು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಯಾಕೆ ಅಂತಂದರೆ ನಮ್ಮ ಅಪೇಕ್ಷೆನೂ ಕೂಡ ಅದೇ ಇರುತ್ತಲ್ವ. ತಂದೆ ತಾಯಿ ಮಕ್ಕದಲ್ಲಿ ಒಂದು ಸಂತೋಷವನ್ನು ಕಂಡುಬಿಟ್ರೆ ನಮಗೇನೋ ಅತೀತವಾಗಿರತಕ್ಕಂಥ ಒಂದು ಖುಷಿ. ಹಾಗಾಗಿ ಕುಟುಂಬಸ್ಥರ ಜೊತೆಗೆ ಒಂದಿಷ್ಟು ಸಮಯವನ್ನು ಕಳೀತಕ್ಕಂಥದ್ದು ಮತ್ತಷ್ಟು ಉತ್ತಮ ಧನುರಾಶಿನಲ್ಲಿರ್ತಕ್ಕಂಥವ್ರು. ಬೇರೊಂದು ವಿಚಾರವಾಗಿ ನೋಡೋದಾದರೆ, ಕೆಲಸದ ವಿಚಾರವಾಗಿ ಬರೋದಾದರೆ ಎಲ್ಲದರಲ್ಲೂ ಒಂದು ಸ್ಟಾರೇ ಇವತ್ತಿನ ದಿವಸ ನಿಮಗೆ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು 100ಕ್ಕೆ 100 ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಇಡತಕ್ಕಂಥವ್ರು ಇರ್ತೀರಿ, ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಏನೊಂದು ವಿಚಾರವಾಗಿ ತಾವು ಆಲೋಚನೆಯನ್ನು ಮಾಡಬೇಕಾದ್ರೂ ಕೂಡ ನಾನಾ ಬಾರಿ ಅದರ ಬಗ್ಗೆ ಆಲೋಚನೆಯನ್ನು ಮಾಡಿ, ಸಾಕಷ್ಟು ಪರಿಶೀಲನೆಯನ್ನು ಮಾಡಿ, ಒಂದು ಕ್ಷಣ ತಾಳ್ಮೆಯಿಂದ ಅದರ ಬಗ್ಗೆ ಮತ್ತಷ್ಟು ಅಧ್ಯಯನವನ್ನು ಮಾಡಿ ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ತಾವು ಕೂಡ ಎಲ್ಲೋ ಒಂದು ಕಡೆ ಹಾಟ್ ಪೂಟ್ ಅಂತ ಹೇಳಿ, ಆತಲಿಗೆ ಟಾಂಜನೇಯ ಅಂತ ಹೇಳಿ ಏನೋ ಮಾಡೋಕ್ಕೋಗಿ ಏನೇನೋ ಮಾಡ್ಕೊಂಡ್ಬಿಡ್ತೀರಿ. ಸ್ವಲ್ಪ ಜೋಪಾನ. ಗುರು ಹಿರಿಯರ ಮಾರ್ಗದರ್ಶನ ಬಹಳ ಉತ್ತಮ. ತಾವು ಎಂಥ ವಿಚಾರ ಅದರ ಬಗ್ಗೆ ತಮಗೆ ಅರಿವಿದ್ದು ಅದರ ಬಗ್ಗೆ ಸಂಪೂರ್ಣವಾಗಿ ಪರಿಣಿತರಾಗಿದ್ರೂ ಒಂದು ಸತಿ ಒಂದು ಸಲಹೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ನಮಗಿಂತ 1% ಹೆಚ್ಚಿನಷ್ಟು ಜ್ಞಾನವನ್ನು ಉಳ್ಳಂಥವ್ರು ಇದ್ದೇ ಇರ್ತಾರೆ. ಹಾಗಾಗಿ ಗುರು ಹಿರಿಯರನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ಸಹ ಏನೊಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಗುರು ಹಿರಿಯರ ಸಮ್ಮುಖದಲ್ಲಿ ತೆಗೆದುಕೊಳ್ತಕ್ಕಂಥದ್ದೇ ಬಹಳ ಉತ್ತಮ. ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥವ್ರು ಹಿರಿಯರು, ನಿಮ್ಮ ಅಜ್ಜಿ ತಾತನೋ ಇಲ್ಲಾಂದ್ರೆ ತಂದೆ ತಾಯಿನೋ ಯಾರು ಹಿರಿಯರಿದ್ದಾರೋ ಅವ್ರ ಜೊತೆ ಒಂದು ಸತಿ ಕೂತ್ಕೊಳ್ಳಿ. ನಾನಿವತ್ತು ಈ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೇನೆ, ಇಲ್ಲಾಂತಂದರೆ ನನ್ನ ಈ ಕೆಲಸದಲ್ಲಿ, ನನ್ನ ಪ್ರತಿನಿತ್ಯದ ಕೆಲಸದಲ್ಲಿ ಇಂತಿಂಥ ಬದಲಾವಣೆಗಳನ್ನು ನಾನು ಮಾಡಬೇಕು ಅಂದ್ಕೊಂಡಿದ್ದೇನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿ. ಅವ್ರ ಜೊತೆ ಕೂತ್ಕೊಳ್ಳಿ, ಒಂದು 10 ನಿಮಿಷ ಮಾತಾಡಿ. ಅವರು ಕೊಡ್ತಕ್ಕಂಥ ಒಂದಿಷ್ಟು ಗುಪ್ತ ಮಾರ್ಗದರ್ಶನಗಳನ್ನು ತಾವು ಮನಸ್ಸಲ್ಲಿಟ್ಕೊಂಡು ತಾವು ಮುಂದುವರೆದಿದ್ದೆ ಆದರೆ ನಿಜಕ್ಕೂ ಹೇಳ್ತೀನಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸ್ಥಿತಿಪಡಿಸ್ಕೊಳ್ತೀರಿ. ಆದರೆ ಅದನ್ನು ಹೊರತುಪಡಿಸಿ ನನಗೆಲ್ಲ ಗೊತ್ತಿದೆ, ನಾನೊಬ್ಬನೇ ಮಾಡ್ತೀನಿ ಬಿಡಪ್ಪ ಅಂತ ಹೇಳಿ ತಾವು ಮುನ್ನುಗ್ಗಿದ್ದೆ ಆದರೆ ಎಲ್ಲೋ ಒಂದು ಕಡೆ ಸಮಸ್ಯೆಗಳಿಗೆ ಇರುತ್ತೆ, ತಾವು ನಿಂದನೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಜೋಪಾನ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬತಕ್ಕಂಥ ಒಂದು ಮಹಾಮಂತ್ರವನ್ನು ನಿರಂತರವಾಗಿ ಸಮಯ ಸಿಕ್ಕಾಗೆಲ್ಲ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾನೆ ಇದ್ದಿದ್ದೆ ಆದರೆ ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತನ ತಿಳಿಸೋದಾದರೆ ಇವತ್ತಿನ ದಿವಸ ಸ್ವಲ್ಪ ಜೋಪಾನ. ಕುಂಭರಾಶಿ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮನ ವಕ್ರದೃಷ್ಟಿ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಕುಂಭರಾಶಿ ಮೇಲೆ ಬಿದ್ದಿರ್ತಕ್ಕಂಥದ್ದಿದೆ. ಜೊತೆಗೆ ಶ್ರಾವಣ ಮಾಸದಲ್ಲಿ ಒಂದಿಷ್ಟು ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದಾಗಲಿ, ಇಲ್ಲಾಂತಂದರೆ ಭಗವಂತನ ಒಂದು ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದಾಗಲಿ, ಭಗವಂತನನ್ನು ಒಲಿಸ್ಕೊಳ್ಳಿಕ್ಕಾಗಲಿ ಒಂದಿಷ್ಟು ಪ್ರಶಂಸವಾಗಿರ್ತಕ್ಕಂಥ ಸಮಯ ಅಂತಲೇ ಹೇಳ್ಬೋದು. ಹಾಗಾಗಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ತಮ್ಗೆ ಈಗಲೂ ಕಾಲ ಮಿಂಚಿರ್ತಕ್ಕಂಥದ್ದು ಏನಿಲ್ಲ. ತಾವು ಒಂದು ಸ್ವಲ್ಪ ಭಕ್ತಿ ಶ್ರದ್ಧೆಯಿಂದ ಭಗವಂತನ ಆರಾಧನೆಯನ್ನು ಸಲ್ಲಿಸಿದ್ದೆ ಆದರೆ ಒಂದಿಷ್ಟು ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ಶನಿ ಪರಮಾತ್ಮನ ಕಾರಾಟದಿಂದ ಇರೋದ್ರಲ್ಲಿ ಒಂದು ಚೂರು ತಾವು ಪಾರಾಗಬೇಕು ಅಂತಂದರೆ ಹನುಮನೊಬ್ಬನೇ ಸಾಕು. ಹನುಮನ ಪ್ರಾರ್ಥನೆಯನ್ನು ಮಾಡಬೇಕು. ಹಾಗಾಗಿ ಹನುಮನ ಪ್ರಾರ್ಥನೆ ಅಂತಂದಿದ ತಕ್ಷಣ ಸುಮ್ಮನೆ ಮನೆಯಲ್ಲಿ ಓಂ ಶ್ರೀ ಆಂಜನೇಯ ನಮಃ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಮುಂದುವರಿತಕ್ಕಂಥದ್ದಲ್ಲ. ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಭಗವಂತನ ಮುಂದೆ ಒಂದು 10 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಳ್ಳಿ. ಇಲ್ಲಿ ತಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ಹಣಕಾಸನ್ನು ಖರ್ಚು ಮಾಡಿ ಭಗವಂತನಿಗೆ ತಾವು ಸಂತೋಷ ಪಡಿಸ್ಬೇಕು. ಭಗವಂತದ ಯಾವುದರ ಅಪೇಕ್ಷೆನೂ ಕೂಡ ಪಡೋದಿಲ್ಲ. ನಿಮ್ಮ ಭಕ್ತಿ ಪರಾಕಾಷ್ಠೆ ಅಷ್ಟೇ ಅಪೇಕ್ಷೆ ಪಡುವಂಥದ್ದು. ಹಾಗಾಗಿ ತಾವು ಬನ್ನಿ, ಒಂದು ಸತಿ ಭಗವಂತನ ಸನ್ನಿಧಿಯಲ್ಲಿ ಕೂತ್ಕೊಳ್ಳಿ. ಒಂದು 10 ನಿಮಿಷ ಕೂತ್ಕೊಂಡು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ನಿಜಕ್ಕೂ ತಾವು ಈ ಕೆಲಸವನ್ನು ಮಾಡಲೇಬೇಕು. ಇವತ್ತಿನ ದಿವಸ ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲಾದರೂ ಹನುಮನ ಸಾನ್ನಿಧ್ಯ ಸಂತೋಷ. ಒಂದು ವೇಳೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ಮನೆಯ ದೇವರ ಮನೆ ಅದೇ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ. ಹಾಗಾಗಿ ನಿಮ್ಮ ವಾಸ್ತುಗೃಹದ ದೇವರ ಮನೆಯಲ್ಲೇ ಕೂತ್ಕೊಂಡು ಹನುಮನನ್ನು ಪ್ರಾರ್ಥನೆಯನ್ನು ಮಾಡಿ ಭಗವಂತನನ್ನು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಸಂಧ್ಯಾಕಾಲ ಆದಲ್ಲಿ ಹನುಮನ ಸಾನ್ನಿಧ್ಯಕ್ಕೆ ಒಂದು ಚೂರು ತುಳಸಿ, ಕೇಸರಿ ಇದೆರಡನ್ನೂ ಕೂಡ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಶನಿ ಪರಮಾತ್ಮನ ಕಾಲಾಟದಿಂದ ಕಿಂಚಿತ್ತು ಆಚೆ ಬರತಕ್ಕಂಥವ್ರು ಇರ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಇವತ್ತಿನ ದಿವಸ ಮೀನರಾಶಿನಲ್ಲಿರ್ತಕ್ಕಂಥವ್ರ ಸ್ಟಾರು ಬಹಳ ಚೆನ್ನಾಗಿದೆ. ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು 100ಕ್ಕೆ 100 ಕಾರ್ಯಸಿದ್ಧಪಡಿಸ್ಕೊಳ್ತೀರಿ. ನೆಮ್ಮದಿ, ಸುಖ, ಶಾಂತಿ, ಸಂತೋಷ ಎಲ್ಲವೂ ಕೂಡ ನಿಮಗಿರ್ತಕ್ಕಂಥದ್ದು ಇದೆ. ಜೊತೆಗೆ ಇವತ್ತಿನ ದಿವಸ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷವೂ ಕೂಡ ನಿಮಗೆ ಇರ್ತಕ್ಕಂಥದ್ದಿದೆ. ಆಮೇಲೆ ಇವತ್ತು ತಮಗೆ ಅರಿವಿಲ್ಲದೇ ಒಂದಿಷ್ಟು ವಸ್ತುಗಳ ಸಂಗ್ರಹವನ್ನು ತಾವು ಮಾಡ್ಕೊಳ್ತೀರಿ. ಯಾವ ರೀತಿಯಾದರೂ ಕೂಡ ಪರವಾಗಿಲ್ಲ, ಅದು ಎಲ್ಲೋ ಒಂದು ಕಡೆ ಆಶ್ಚರ್ಯ ಅನ್ನಿಸ್ಬೋದು, ಇಲ್ಲ ಅಂತಂದರೆ ಹೊಸದಾಗಿರ್ತಕ್ಕಂಥ ಒಂದಿಷ್ಟು ಪರಿಚಯ ಅನ್ನಿಸ್ಬೋದು. ಏನೇ ಆದ್ರೂ ಕೂಡ ಇವತ್ತಿನ ದಿವಸ ಮೀನರಾಶಿನಲ್ಲಿರ್ತಕ್ಕಂಥ ಭವಿಷ್ಯತ್ತು ಚೆನ್ನಾಗಿದೆ. ಹೊಸದಾಗಿರ್ತಕ್ಕಂಥ ವ್ಯಕ್ತಿಗಳ ಒಂದಿಷ್ಟು ಸಂಬಂಧ ಮಿಲನ ಆಗ್ತಕ್ಕಂಥದ್ದಿರುತ್ತೆ, ಒಂದಿಷ್ಟು ಬಾಂಧವ್ಯ ಹೆಚ್ಚಾಗ್ತಕ್ಕಂಥದ್ದಿರುತ್ತೆ, ಹೊಸದಾಗಿರ್ತಕ್ಕಂಥ ವ್ಯಕ್ತಿಗಳ ಪರಿಚಯ ನಿಮ್ಗೆ ಆಗ್ತಕ್ಕಂಥದ್ದಿರುತ್ತೆ. ಹಂಗಂತ ಹೇಳಿ ಹಳಬರನ್ನು ಮರಿತಕ್ಕಂಥದ್ದು ಬೇಡ. ಎಲ್ಲೋ ಒಂದು ಕಡೆ ತಮ್ಮ ಸ್ನೇಹಿತರು
ಮೊದಲಿನಿಂದ ತಾವು ಪ್ರೀತಿ ವಿಶ್ವಾಸದಿಂದ ಇಟ್ಕೊಂಡು ಬಂದಿರತಕ್ಕಂಥವ್ರನ್ನ ಸ್ವಲ್ಪ ಜೊತೆಲಿ ಇಟ್ಕೊಳ್ತಕ್ಕಂಥದ್ದೇ ಬಹಳ ಉತ್ತಮ. ಯಾಕೆ ಅಂತಂದರೆ ಏನೇ ಆದ್ರೂ ಕೂಡ ಈ ಹರಿತಾ ಇರತಕ್ಕಂಥ ನೀರಾಗಲಿ, ಪ್ರತಿಯೊಬ್ಬ ಮನುಷ್ಯನ ಮನಸ್ಸಾಗಲಿ ಎರಡೂ ಒಂದೇ. ಒಂದು ಜಾಗದಲ್ಲಿ ನಿಲ್ಲೋ ಅಂಥದ್ದು ಅಲ್ಲವೇ ಅಲ್ಲ. ಒಂದು ಜಾಗದಲ್ಲಿ ನಿಲ್ಲೋ ಅಂಥದ್ದು ಅಲ್ಲವೇ ಅಲ್ಲ. ಮನಸ್ಸು ಕೂಡ ಹಾಗೆ ಹರಿತಾ ಇರುತ್ತೆ, ಸಾಕಷ್ಟು ವಿಚಾರಧಾರೆಯನ್ನು ಹರಿಸ್ಕೊಳ್ತಾನೆ ಇರುತ್ತೆ. ಈಗ ಈತ, ಆಗ ಆತ, ಹಾಗೆ ಹೇಗೆ ಅಂತಂದರೆ ಒಂದಿಷ್ಟು ವಿಚಾರಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹಾಗಾಗಿ ತಾವೂ ಕೂಡ ಗತವನ್ನು ಮರಿತಕ್ಕಂಥದ್ದು ಬೇಡ, ಹೊಸತನ ಬಹಳ ಅತೀತವಾಗಿ ಸ್ವಾಗತಿಸ್ತಕ್ಕಂಥದ್ದು ಬೇಡ. ಎರಡನ್ನೂ ಕೂಡ ಸರಿಸಮ ಪ್ರಮಾಣವಾಗಿ ತಾವು ತೂಗಿಸ್ಕೊಂಡು ಹೋದರೆ ಇರೋದರಲ್ಲಿ ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ನನ್ನೀ ಪದದ ಅರ್ಥ ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಎಷ್ಟೋ ಜನ ಏನು ಮಾಡ್ತೀರಿ, ಹೊಸದೊಂದು ಪರಿಚಯ ಆಗಿದೆ ಅಂಥೇಳಿ ಹಳಬ್ರನ್ನ ಮರ್ತೋಗ್ತೀವಿ. ಆದರೆ ಆ ಕ್ಷಣ ಜೊತೆಯಲ್ಲಿರ್ತಕ್ಕಂಥವ್ರನ್ನ ಕಳ್ಕೊಳ್ತಕ್ಕಂಥದ್ದು ಇರುತ್ತೆ. ಮೀನರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾನೆ. ಲಕ್ಷ್ಮೀ ಭೂವರಹಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. श्रेर्मा देवेयुषताम् कांसोऽस्मिताम् हिरण्यप्राकारामार्द्राञ्ज्वलन्तीम् तृप्ताम् तर्पयन्तीम् पद्मे स्थिताम् पद्मवर्णाम् तामिहो बह्वये श्रियम् चन्द्राम् प्रभासाम् यशसा ज्वलन्तीम् श्रियल्लोके देवजुष्टामुदाराम् ताम् पद्मिनीमीम् शरणमहम् प्रपद्ये लक्ष्मीर्मे नश्यताम् त्वाम् वृणे आदित्यवर्णे तपसोऽधिजातो वनस्पतिस्तव वृक्षोऽथ बिल्वः तस्य फलानि तपसानुदन्तु मायान्तरायाश्च बाह्या लक्ष्मीः उपैतु माम् देवसखः कीर्तिश्च मणिना सह प्रादुर्भूतोऽस्मि राष्ट्रेऽस्मिन् कीर्तिवृद्धिम् ददातु मे क्षुत्पिपासामलाम् ज्येष्ठामलक्ष्मीम् नाशयाम्यहम् अभूतिमसमृद्धिम् च सर्वान् निर्णुत मे गृहात् गन्धद्वारान् दुराधर्षान् नित्यपुष्टाम् करीषिणीम् ईश्वरीगुम् सर्वभूतानाम् तामिहो बह्वये श्रियम् मनसः काममाकोतिम् वाचः सत्यमशीमहे पशूनाम् रूपमन्नस्य मयि श्रेयताम् यशः कर्दमेन प्रजाभूता मयि सम्भव कर्दमा श्रियम् वासय मे कुले मातरम् पद्ममालिनीम् आपस्रजन्तु स्निग्धानि चिक्लीतवस मे गृहे निज देवीम् मातरम् श्रियम् वासय मे कुले आर्द्राम् पुष्करिणीम् पुष्टिम् सुवर्णाम् हेममालिनीम्
सूर्याम् हिरण्मयीम् लक्ष्मीम् जातवेदो महावः आर्द्रायः करिणीम् यष्टिम् पिङ्गलाम् पद्मवालिनीम् चन्द्राम् हिरण्मयीम् लक्ष्मीम् जातवेदो महावः तामावह जातवेदो लक्ष्मीमनपगामिनीम् यस्याम् हिरण्यम् प्रभूतम् गावो दास्योऽश्वाविन्देयम् पुरुषानहम् यशुजिः प्रयतो भूत्वा जुहुयादाज्यमन्वहम् श्रियः पञ्चदशर्चम् च श्रीकामः सततम् जपेत् पद्मानने पद्म ऊरो पद्माक्षी पद्मसम्भवे त्वम् माम् भजस्व पद्माक्षी येन सौख्यम् लभाम्यहम् अश्वदायी गोदायी धनदायी महाधने धनम् मे लभताम् देवि सर्वकामार्थसिद्धये पुत्रपौत्रधनम् धान्यम् हस्त्यश्वादिगवेरथम् प्रजानाम् भवसि माता आयुष्मन्तम् करोतु माम् चन्द्राभाम् लक्ष्मीमीशानाम् सूर्याभाम् श्रियमेश्वरीम् चन्द्रसूर्याग्निसर्वाभाम् महालक्ष्मीमुपास्महे धनमग्निर्धनम् वायुर्धनम् सूर्यो धनम् वसुः धनमिन्द्रो बृहस्पतिर्वरुणम् ದೇವಸ್ಥಾನದಲ್ಲಿ ರಥೋತ್ಸವ ಒಂದು ಮಾಡಬೇಕಾಗಿತ್ತು. ಅದೊಂದು ಮನಸ್ಸಲ್ಲಿ ಆಸೆ ಇತ್ತು ನನಗೆ. ಈ ರಥ ಭಾಳ ಹಿಂದೆನೇ ನನ್ನ ಹತ್ರ ಬಂದ್ಬಿಟ್ಟಿದೆ. ರಥ ಬಂದಲ್ಲಿ ದೇವಸ್ಥಾನ ಬಂದಿದೆ. ಬಹುಶಃ ಇಷ್ಟು ದೊಡ್ಡ ರಥ ನೀವೆಲ್ಲೂ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ನೀವು ಎಲ್ಲಿಂದ ನೋಡಿದ್ರು ಸಹಿತ ದೊಡ್ಡ ದೊಡ್ಡ ರಥಗಳು ನೋಡಿರ್ತೀರಿ. ನಾವು ಚಿಕ್ಕ ರಥ ನೋಡಿರ್ತೀರಿ. ನಮ್ಮ ಆಶ್ರಮದಲ್ಲಿ ದೊಡ್ಡ ರಥ ನೋಡ್ತಾ ಇದ್ದೀರಿ. ಈ ರಥಕ್ಕೆ ಬಂಗಾರದ ಕಳಶ, ಬೆಳ್ಳಿಯ ಕಳಶ ಎರಡೂ ಇದೆ ನಮ್ಮಲ್ಲಿ. ಮಂಗಳೂರಿನ ಭಕ್ತರು ಬೆಳ್ಳಿ ಕಳಶವನ್ನು ಮಾಡಿಸ್ಕೊಂಡ್ಬಂದಿದ್ದಾರೆ. ನಾನು ಆಗಾಗ ಹೇಳ್ತಾ ಇರ್ತೇನೆ, ಮಂಗಳೂರಿಂದ ಸುನಿಲ್ ಪ್ರಿಯಾರ್ ಅವರು ನಾಳೆ ರಥೋತ್ಸವಕ್ಕೆ ಬೆಳ್ಳಿಯ ಕಳಶವನ್ನು ತಂದು ಕೊಟ್ಟಿದ್ದಾರೆ. ಆ ಕಳಶ ಇದರ ಮೇಲೆ ಪ್ರತಿಷ್ಠಾಪನೆ ಆಗಿ ಗರ್ಭಗುಡಿಯಲ್ಲಿ ತಾಯಿ ಮಹಾಲಕ್ಷ್ಮಿ ಲಕ್ಷ್ಮೀ ಭೂವರ ಸ್ವಾಮಿ ಸಮೇತ ಉತ್ಸವ ಮೂರ್ತಿಯನ್ನು ಈ ಕಳಶದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಈ ತೇರನ್ನು ಎಳಿತೀವಿ. ಅದಕ್ಕೆ ಮುಂಚಿತವಾಗಿ ತೇರನ್ನ ನೀವು ದರ್ಶನ ಮಾಡಿಕೊಳ್ಳಿ ಅಂತ ತೇರನ್ನ ಇಲ್ಲಿ ತಂದಿಟ್ಟಿದ್ದೀವಿ. ಸಮುದ್ರ ರಾಜನ ಮಗಳು ತಾಯಿ ಮಹಾಲಕ್ಷ್ಮಿ. ಲಕ್ಷ್ಮಿ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಲಕ್ಷ್ಮಿ ಎಲ್ಲಿ ಹುಟ್ಟಿದ್ದು? ಸಮುದ್ರದಲ್ಲಿ ಹುಟ್ಟಿದ್ದು ಲಕ್ಷ್ಮಿ. ಸಮುದ್ರ ರಾಜನ ಮಗಳು ಲಕ್ಷ್ಮಿ. ಲಕ್ಷ್ಮಿ ಸಮುದ್ರದಿಂದ ಆಚೆ ಬರಬೇಕಾದ್ರೆ ಆಕೆ ಒಬ್ಬಳು ಬರಲಿಲ್ಲ, ಜೊತೆಗೆ ಶಂಕು ತಗೊಬಂದ್ಲು. ಹಾಗೆ ವಿಶೇಷವಾಗಿರ್ತಕ್ಕಂಥ ರೀತಿ ಕಲ್ಪವೃಕ್ಷ, ಕಾಮಧೇನು, ಹೀಗೆ ಒಂದೊಂದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿ ತಂದ್ಲು. ಇದೆಲ್ಲದರ ಜೊತೆಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು, ಲಕ್ಷ್ಮಿ ಯಾವಾಗ ಭೂಮಹಾಲಕ್ಷ್ಮಿ ಪ್ರಸನ್ನಳಾಗಿ ಎಲ್ಲರಿಗೂ ದರ್ಶನ ಕೊಡಬೇಕು ಅಂತ ಬಂದಲ್ಲ, ಆಗ ಲಕ್ಷ್ಮಿಯನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರನೇ ವರಾಹದೇವರು ಬರ್ತಾರೆ. ವರಾಹದೇವರ ಜೊತೆಯಲ್ಲಿ ತಾಯಿಗೆ ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮಿಗೆ ಅಮ್ಮನವರಿಗೆ ಅಭಿಷೇಕ ಆಗುತ್ತೆ. ಹಾಗೆ ಈ ದೇವಸ್ಥಾನದ ಇನ್ನೊಂದು ಪದ್ಧತಿ ಏನಪ್ಪ ಅಂದರೆ, ಬರುವ ಯಾವೊಬ್ಬ ತಾಯಿಗೂ ಇದು ತವರು ಮನೆ ಥರ. ಬೆಂಗಳೂರಿನ ಉತ್ತರ ಭಾಗದ ನವರತ್ನಾಗ್ರಹಾರ ಮಹರ್ಷಿ ಮಂದಿರ ಹೆಣ್ಣು ಮಕ್ಕಳಿಗೆ ತವರು ಮನೆ. ಈ ನಿಮ್ಮ ಅಣ್ಣನ್ನು ತಮ್ಮನ್ನು ನೋಡಲಿಕ್ಕೆ ಬಹಳ ದೂರ ಬಾರದಿಂದ ಬಂದಿದ್ದೀರಿ. ನೀವು ಬರಿಗೈಲಿ ಹೋಗಬಾರ್ದು. ನಿಮ್ಮ ಕೈಯೋ ನಿಮ್ಮ ಮಡ್ಲು ತುಂಬಿಸಿ ಕಳಿಸೋದೇನಪ್ಪ ಅಂದರೆ, ನಾನು ರೇಷ್ಮೆ ಸೀರೆ ಕೊಡಿಸೋ ಶಕ್ತಿ ನನಗಿಲ್ಲ, ಆದರೆ ಒಂದಿಡಿ ಮಡ್ಲಕ್ಕಿ ಕೊಡ್ತಾನೆ. ಆ ಅಕ್ಕಿ ನಿಮ್ಮ ಮನೆಯ ಸಮೃದ್ಧಿತನ ಆಗಬೇಕು. ಆ ಅಕ್ಕಿ ಸದಾಕಾಲ ನಿಮ್ಮ ಮನೆಯಲ್ಲಿ ಸಂತೋಷ ಸಂಭ್ರಮ ತರಬೇಕು. ಆ ಅಕ್ಕಿ ತೊಗೊಂಡು ಹೋಗುವಂಥದ್ದು, ಒಂದಿಡಿ ಅಕ್ಕಿ ತೊಗೊಂಡು ಹೋಗಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಲ್ಲಿ 2 ಚಿಟಿಕೆಯಷ್ಟು ಹಾಕಿ, ಉಳಿದಂಥ ಅಕ್ಕಿಯನ್ನು ಅಕ್ಕಿ ಡಬ್ಬಿಯಲ್ಲಿ ಹಾಕಿ, ಯಾರೊಬ್ಬರು ಮನೆಗೆ ಬಂದರೂ ಸಹಿತ ಅವ್ರನ್ನ ಬರೀ ಹೊಟ್ಟೆ ಕಳಿಸ್ದೀರ ಅವ್ರಿಗೊಂದಿಷ್ಟು ಅನ್ನನೋ ಹಾಲೋ ಏನೋ ಒಂದು ಕೊಟ್ಟು ಹೆಣ್ಣು ಮಗಳು ತಾವು ಹಸನ್ಮುಖಿಯಾಗಿರಬೇಕು. ಪ್ರತಿಯೊಬ್ಬ ತಾಯಿಯೂ ಸಹಿತ ಸಂತೋಷವಾಗಿರಲಿ ಎಂಬತಕ್ಕಂಥ ಉದ್ದೇಶದಿಂದಲೇ ಈ ಒಂದು ವಿಶೇಷವಾಗಿ ಈ ತವರಲ್ಲಿ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಡ್ಲಕ್ಕಿ ಕೊಡುವಂಥ ಕಾರ್ಯಕ್ರಮವನ್ನು ಯಾವಾಗ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತೋ ಅವತ್ತೇ ಶುರು ಮಾಡಿದ್ವಿ. ಬಹಳ ದೂರಾಬಾರದಿಂದ ಬರ್ತೀರಿ. ನಿಮ್ಮ ತವರಿಗೆ ನೀವು ಬಂದಾಗ ಯಾವತ್ತೂ ಮಡ್ಲು ತುಂಬಿಕೊಂಡು ಹೋಗಬೇಕಾದ್ದೇ ಧರ್ಮ. ಹಾಗಾಗಿ ಒಳಗಡೆ ತಾಯಿ ಮಹಾಲಕ್ಷ್ಮಿಯನ್ನು ಕಣ್ತುಂಬಿಸ್ಕೊಳ್ಬೇಕು. ಕಣ್ತುಂಬಿಸ್ಕೊಂಡ ನಂತರ ನೀವು ಹೊರಗಡೆ ಬರುವಾಗ ಮಡ್ಲಕ್ಕಿ ಕೊಡ್ತಾರೆ. ಅದು ನಿಮ್ಮ ಸೆರಗಲ್ಲ ಗಂಟು ಕಟ್ಕೋಬೇಕು. ನಿಮ್ಮ ಸೆರೆಗೊಡ್ಡಿ ಗಂಟು ಕಟ್ಕೊಳ್ಬೇಕು. ಹಾಗೆ ಒಂದು ನಾಣ್ಯವನ್ನು ಕೊಡ್ತಾರೆ, 5 ರೂಪಾಯಿ ನಾಣ್ಯವನ್ನು ನಿಮಗೆ ಕೊಡ್ತಾರೆ. ಆ ನಾಣ್ಯವನ್ನು ಉಪಾಯವಾಗಿ ನಿಮ್ಮ ಮನೆಗೆ ತಗೊಂಡೋಗಿ ಡಬ್ಬಿನಲ್ಲಿಟ್ಟು ಅದನ್ನು ಜೋಪಾನವಾಗಿ ಕಾಪಾಡಬೇಕು. ಆ ಲಕ್ಷ್ಮಿ ನಿಮ್ಮ ಮನೆಗೆ ಕೋಟಿ ತರುವಂಥದ್ದಾಗಬೇಕು. ಕೋಟಿಗಟ್ಟಲೆ ಆಸ್ತಿವಂತರಾಗಬೇಕು.
ಯಾರೊಬ್ಬರು ಸಹಿತ ಬರಿ ಹೊಟ್ಟೆಯಲ್ಲಿರಬಾರ್ದು. ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹಿತ ಸುಖ, ಶಾಂತಿ, ನೆಮ್ಮದಿ ಸಿಗಬೇಕು. ಅದಕ್ಕಾಗಿ ತಾಯಿ ಮಹಾಲಕ್ಷ್ಮಿಯಲ್ಲಿ ಎಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಲಕ್ಷ್ಮಿಯನ್ನು ಆರಾಧನೆ ಮಾಡೋಣ. ಈ ಗೋಕ್ಷೀರವನ್ನು ಮೊದಲು ತಾಯಿ ಮಹಾಲಕ್ಷ್ಮಿಗೆ ಪಾನವನ್ನು ಮಾಡಿಸೋಣ.
लक्ष्मै नमो नमः ॐ विष्णुप्रियाय नमो नमः ॐ धन ಮಂಗಳರೂಪಿಣಿ ಮಾಧವ ಪ್ರಿಯ ದೇವಿ ಮಹಾಲಕ್ಷ್ಮೀ ಕುಲದೇವತೆಯು ದೇವಿ ದೇವಿಯೇ ನನ್ನ ಮನೆಯರು ನನ್ನ ಮನೆಯಲು ವೇದವ ಮಾಡದೆ ಭಕ್ತಗೆ ಒಲಿವ ಮುಕ್ತಿದ
हरिणीम् सुवर्णरजतस्रजाम् चन्द्राम् हिरण्मयीम् लक्ष्मीम् जातवेदो महावः ताम् महावः जातवेदो लक्ष्मीमनपगामिनीम् यस्याम् हिरण्यम् विन्देयङ्गामश्वम् पुरुषानहम् अश्वपूर्वाम् रथमध्याम् हस्तिनादप्रबोधिनीम् श्रियम् देवीमुपह्वये श्रेर्मा देवीजुषताम् कांसोऽस्मिताम् हिरण्यप्राकारामार्द्राञ्ज्वलन्तीम् तृप्ताम् तर्पयन्तीम् पद्मे स्थिताम् पद्मवर्णान्तामिहोपह्वये श्रियम् चन्द्राम् प्रभासाम् यशसा ज्वलन्तीम् श्रियल्लोके देवजुष्टामुदाराम् ताम् पद्मिनीमीम् शरणमहम् प्रपद्ये लक्ष्मीर्मे नश्यताम् त्वाम् वृणे आदित्यवर्णे तपसोऽधिजातो वनस्पतिस्तव वृक्षोऽथ बिल्वः तस्य फलानि तपसानुदन्तु मायान्तरायाश्च बाह्या लक्ष्मीः उपैतु माम् देवसखः कीर्तिश्च मणिना सह प्रादुर्भूतोऽस्मि राष्ट्रेऽस्मिन् कीर्तिवृद्धिम् ददातु मे क्षुत्पिपासामलाम् ज्येष्ठामलक्ष्मीम् नाशयाम्यहम् अभूतिमसमृद्धिम् च सर्वान् निर्णुत मे गृहात् गन्धद्वारान् दुराधर्षान् नित्यपुष्टाम् करीषिणीम् ईश्वरीकुम् सर्वभूतानाम् तामिहोपह्वये श्रियम् मनसः काममाकोतिम् वाचः सत्यमशीमहे पशूनाम् रूपमन्नस्य मयि श्रेश्रयताम् यशः कर्दमेन प्रजा भूता मयि सम्भव कर्दमा श्रियम् वासय मे कुले मातरम् पद्ममालिनीम् आपस्रजन्तु स्निग्धानि चिक्लीतवस मे गृहे निज देवीम् मातरम् श्रियम् वासय मे कुले आर्द्राम् पुष्करिणीम् पुष्टिम् सुवर्णाम् हेममालिनीम् सूर्याम् हिरण्मयीम् लक्ष्मीम् जातवेदो महावः आर्द्राम् यष्करिणीम् यष्टिम् पिङ्गलाम् पद्ममालिनीम् चन्द्राम् हिरण्मयीम् लक्ष्मीम् जातवेदो महावः ताम् महावः जातवेदो लक्ष्मीमनपगामिनीम् यस्याम् हिरण्यम् प्रभूतम् गावो दास्योऽश्वा विन्देयम् पुरुषानहम्